ಗೊತ್ತಾ ಹೆಣ್ಮಕ್ಳು ಕರೆಕ್ಟ್ ಆಗಿ ಮೈ ತುಂಬಾ ಬಟ್ಟೆ ಹಾಕ್ತಿಲ್ಲ ಅಂತ ಬಗ್ಗೆ ನಿಮ್ಗೆ ಏನ್ ಅನ್ಸಿಕೆ ಅಂತ ಬಂದಿರೋದು ಈಗೀಗ ಚಡ್ಡಿ ಗಂಟ ಹಾಕೊಳ್ಳೋದು ಅವೆಲ್ಲ ಚೆನ್ನಾಗಿರಲ್ಲ, ಹೆಣ್ಮಕ್ಳಿಗೆ ಅವು ಲಕ್ಷಣ ಅಲ್ಲ. ಸಂಗೊಳ್ಳಿ ಬಗ್ಗೆ ಮಾತಾಡ್ತಿಲ್ಲ ಅಂತ ಕೇಳಿದೆ ಅಂಕಲ್. ಬಗ್ಗೆ ಒಂದು 4 ಲೈನ್ ಹೇಳಿ. ಹೌದು, ಅವ್ರು ದೇಶ ಆಳ್ದವ್ರು, ಅವರೆಲ್ಲ ಹೋರಾಡ್ದವ್ರು ಅವತ್ತಿಂದ. ಸೊ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಕ್ಯಾಟ್ ರಾಜ್. ಇವತ್ತಿನ ಲಾಗ್ ಎಷ್ಟು ಮಸ್ತ್ ಆಗಿತ್ತು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಆಡ್ಬಿಡಿ, ಜಾಸ್ತಿ ಆಗುದು ಮಚ್ಚ. ಓಕೆನಾ ಮ್ಯಾಮ್, ನಿಮ್ಮ ಹತ್ರ ಸ್ವಲ್ಪ ಕಲಿ ಕ್ವಶನ್ ಕೇಳ್ಬೋದಾ ಮ್ಯಾಮ್? ಸ್ವಲ್ಪ ಕ್ವಶನ್ ಕೇಳ್ಬೋದಾ ಬೇಡವಾ? ರೆಸ್ಪಾನ್ಸೇ ಇಲ್ಲ. ಭಾರತಾಂಬೆ ನಿನ್ನ ಜನ್ಮದಿನ. ಈಗ ಹೆಂಗ್ ಗೊತ್ತಾ, ಹೆಣ್ಮಕ್ಳು ಕರೆಕ್ಟ್ ಆಗಿ ಮೈ ತುಂಬಾ ಬಟ್ಟೆ ಹಾಕ್ತಿಲ್ಲ ಅಂತ ಬಗ್ಗೆ ನಿಮ್ಗೆ ಅನ್ಸಿಕೆ ಅಂತ? ಹಾಕ್ಬೇಕು, ಅವ್ರು ಮೈ ತುಂಬಾ ಬಟ್ಟೆಗಳನ್ನ ಹಾಕ್ಬೇಕು. ಹೆಣ್ಮಕ್ಳಿಗೆ ಅಂದ್ರೆ ಆ ಕಾಲ ಇದರಿಂದನೂ ಸೀರೆಗಳು, ಅವ್ರಿಗೆ ಲಂಗ ದಾವಣಿ ಅಂತ ಬಂದಿರೋದು. ಈಗೀಗ ಚಡ್ಡಿ ಗಂಟ ಹಾಕೊಳ್ಳೋದು ಅವೆಲ್ಲ ಚೆನ್ನಾಗಿರಲ್ಲ, ಹೆಣ್ಮಕ್ಳಿಗೆ ಅವು ಲಕ್ಷಣ ಅಲ್ಲ. ಇವೆಲ್ಲ ಹಾಕ್ಬಾರ್ದು. ನಾವು ಕನ್ನಡ ಹೆಣ್ಮಕ್ಳಾಗಿ ಇಟ್ಕೊಂಡು ನಾವು ಚೆನ್ನಾಗಿರೋ ಬಟ್ಟೆಗಳು ಹಾಕಬೇಕು, ಮೈ ತುಂಬಾ ಬಟ್ಟೆ ಹಾಕೊಬೇಕು, ತಲಾ ಬಗ್ಗಿ ನಡಿಬೇಕು, ಹಿರಿಯರಿಗೆ ಗೌರವ ಕೊಡ್ಬೇಕು. ಸಂಗೊಳ್ಳಿ ಬಗ್ಗೆ ಮಾತಾಡ್ತಿಲ್ಲ ಅಂತ ಕೇಳಿದೆ ಅಂಕಲ್. ಬಗ್ಗೆ ಒಂದು 4 ಲೈನ್ ಹೇಳಿ. ಹೌದು, ಅವ್ರು ದೇಶ ಆಳ್ದವ್ರು, ಅವರೆಲ್ಲ ಹೋರಾಡ್ದವ್ರು ಅವತ್ತಿನ ದಿವಸದಲ್ಲಿ. ಅವ್ರು ಮಾಡೋದ್ ಪುಣ್ಯನೇ ಈಗ ನಾವ್ ಇವ್ರೆಲ್ಲ ತಿಂತ ಇರೋದು ಅನ್ನನ. ಅದಕ್ಕೆ ಅವ್ರಿಗೊಂದ್ ಬೆಲೆ ಕೊಡ್ಬೇಕು, ಗೌರವ. ಅಲ್ಲ, ಈಗ ಕನ್ನಡ ಹೆಣ್ಮಕ್ಳು ಈಗ ಅಲ್ದಂಬಲ್ದೆ ಬಟ್ಟೆ ಹಾಕಂತಾರಲ್ಲ, ಅವ್ರಿಗೆಲ್ಲ ಏನ್ ಹೇಳ್ತೀವಿ? ಅದೆಲ್ಲ ಖಂಡಿಸ್ಬೇಕು. ಅದು ತುಂಬಾ ಬೇಜಾರು ನಮಗೂನು ನೋಡಿದ್ರೆ. ದೊಡ್ಡವರಾಗಿ ಆ ಮಕ್ಳು ಬಟ್ಟೆ ಹಾಕ ಹೋದ್ರೆ ಏನ್ ಅಸಹ್ಯ ಆಗಿ ಬೇರೆ ದೇಶಕ್ಕೆ ನಾವು ಅವಮಾನ ಆಗುದು ಯಾಕೆ? ಹೌದು, ಈ ಭಾರತ ದೇಶದಲ್ಲಿ ಯಾಕೆ ಹುಟ್ಟವ್ರಮ್ಮಂತ ಅವರು ಬೇರೆ ದೇಶಕ್ಕೆ ಹೋಗಿ ಸೇರ್ಕೋಬೇಕಲ್ವಾ? ಅರ್ಧಂಬರ್ಧ ಬಟ್ಟೆ ಹಾಕೋರು ಅವ್ರ ಅಪ್ಪ ಅಮ್ಮದಿರ್ ಏನ್ ಮಾಡ್ತಾವ್ರ? ಅವರು ಮಕ್ಕಳು ಸಾಕ್ಬೇಕಾರೆ ಬುಟ್ಟು ಸಾಕ್ಬೇಕು, ಭಯ ಭಕ್ತಿ ಇರ್ಬೇಕು. ಈಗ ಅರ್ಧಂಬರ್ಧ ಬಟ್ಟೆ ಹಾಕಿ ಯಾರೋ ಜೆಂಟ್ಸ್ ಹೋಯ್ತಾರ? ಹೋಗೋದೇ ಇಲ್ಲ. ಮತ್ತೆ ಹಂಗೆ ತಾನೆ ಹೆಣ್ಮಕ್ಳು ಹಂಗೆ ಬೆಳಿಬೇಕು ತಾನೆ. ಭಾರತ ದೇಶ ಹೌದಾ, ಭಾರತ ರತ್ನ ಯಾಕೆ ನಮ್ ದೇಶ ಹೆಸರು ಕೊಟ್ಟಿರೋದು? ಅದು ಉಳಿಸ್ಕೋಕ್ ಸರ್, ಉಳಿಸ್ಬೇಕಲ್ವಾ? ಅದೆಲ್ಲ ರದ್ದು ಮಾಡ್ಬೇಕು. ಸರ್ಕಾರ ಏನ್ ಮಾಡ್ತಾರ? ಮಣ್ಣು ತಿಂತವ್ರ. ಈ ಫಸ್ಟ್ ಯಾವ್ದು ಹೆಂಗಾರಲ್ಲಿ ಸರ್ಕಾರ ರೋಡ್ ಒಂದ್ ರೆಡಿ ಮಾಡ್ಬೇಕು, ಈ ಬಟ್ಟೆಗಳು ಚೇಂಜ್ ಮಾಡ್ಬೇಕು. ಈ ಅರ್ಧಂಬರ್ಧ ಬಟ್ಟೆನ ನಮ್ಗೆ ಹೆಸರು ಹೇಳಕ್ ಬರಲ್ಲ ಅವೆಲ್ಲ. ಈ ಹೆಣ್ಮಕ್ಳು ಬಟ್ಟೆಗಳೆಲ್ಲ ಫ್ಯಾನ್ಸಿ ಬಟ್ಟೆ ಎಲ್ಲ ತೆಗಿಬೇಕು. ನಿನ್ನಂಗ ನನ್ ಮಕ್ಳು ಚಡ್ಡಿ ಹಾಕ ಮನೆಯಿಂದ ಈಚೆಗೆ ಬರಲ್ರು ಅವ್ರು. ಇವ್ ರೋಡಲ್ಲೆಲ್ಲ ಓಡಾಡ್ತವೆ. ಮನೆ ಮರ್ಯಾದೆ ಇಲ್ಲಿ ಓಕೆ. ರೇಪ್ ಆಯ್ತು, ಅದಾಯ್ತು ಅಂತ ಇನ್ನೇನ್ ಮಾಡ್ತಾರೆ? ಮೈ ತುಂಬ ಬಟ್ಟೆಗೆ ಕಣ್ಣೆತ್ತಿ ಸಮಿತಿ ಯಾರು ನೋಡಲ್ಲ. ಹೆಣ್ಮಕ್ಳು ನೋಡ್ಬೇಕಾದ್ರೆ ಫಸ್ಟ್ ಮನ್ಸಿಂದ ಒಳ್ಳೇದ ಕೆಟ್ಟದ್ದ ಅಂತ ನೋಡುವಂಗಿರ್ಬೇಕು ಭಾರತ ದೇಶದ ಮಕ್ಳು ಅಂತ. ಆಚರಿಸ್ತಾ ಇದೀವಿ. ಇಡೀ ದೇಶಕ್ಕೆಲ್ಲ ಅನ್ನ ಕೊಟ್ಟಿರೋರು ಯಾರೋ ಸ್ವಾತಂತ್ರ್ಯ ದಿನಾಚರಣೆ ನಮ್ಗೆ ತಂದ್ಕೊಟ್ಟವ್ರಿಗೆ ಎಲ್ಲರಿಗೂ ವಂದನೆಗಳು, ನಮಸ್ಕಾರಗಳು. ಜೈ ಕರ್ನಾಟಕ, ಜೈ ಭಾರತ, ಜೈ ಕರ್ನಾಟಕ, ಜೈ ಹಿಂದ್.